ವೆಲ್ಕಮ್ ಟು ಕೃಷ್ಣ ಇನ್ಸ್ಪೈರ್ ವೈಬ್ಸ್. ಸ್ನೇಹಿತರೆ, ಈ ಸಂದೇಶದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಕೃಷ್ಣನ ಸಂದೇಶಗಳ 5ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂಟಿತನ ಎಂಬ ಮಾನಸಿಕ ಸ್ಥಿತಿಯಿಂದ ಹೊರಬರುವ ದಾರಿಯನ್ನು ತಿಳಿಯೋಣ. ಮಾನವನ ಜೀವನದಲ್ಲಿ ಕೆಲವು ಸಮಯಗಳಲ್ಲಿ ಜನರ ಮಧ್ಯೆಯೇ ಇದ್ದರೂ ಏಕೋ ಮನಸ್ಸು ಒಂಟಿಯಾಗಿರುವಂತೆ ಅನುಭವವಾಗುತ್ತದೆ. ಈ ಒಂಟಿತನ ದುಃಖವೇ ಅಥವಾ ನಮ್ಮೊಳಗಿನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಹಂತವೇ? ಶ್ರೀಕೃಷ್ಣನ ಜೀವನ ಮತ್ತು ಉಪದೇಶಗಳು ನಮಗೆ ಹೇಳುವುದೇನೆಂದರೆ, ಒಂಟಿತನ ದುರ್ಬಲತೆ ಅಲ್ಲ, ಅದು ಸ್ವಯಂ ಅನ್ವೇಷಣೆಯ ದಾರಿ. ಮೌನದ ಕ್ಷಣಗಳಲ್ಲಿ ಮಾನವನು ತನ್ನನ್ನು ತಾನೇ ಅರಿತುಕೊಳ್ಳುತ್ತಾನೆ. ಆದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ನಿಮಗೆ ಇಷ್ಟವಾಗದಿರಬಹುದು. ಅಂದುಕೊಂಡದ್ದು ನಡೆಯುತ್ತಿಲ್ಲ ಎಂದು ಬೇಸರವೂ ಆಗಿರಬಹುದು. ಆದರೆ ನೆನಪಿಡಿ, ಇಡೀ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಕೃಷ್ಣನು ಹೇಳುವ ಬದಲಾವಣೆಯ ರಹಸ್ಯವನ್ನು ನೀವು ತಿಳಿದರೆ ಎಂತಹ ಕಷ್ಟದ ಸಮಯದಲ್ಲೂ ನೀವು ಶಾಂತವಾಗಿರಲು ಸಾಧ್ಯ. ಅದೇನು ಎಂದು ಇಂದಿನ ಸಂದೇಶದಲ್ಲಿ ತಿಳಿಯೋಣ ಬನ್ನಿ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಒಂಟಿತನಕ್ಕೂ ಮತ್ತು ಏಕಾಂತಕ್ಕೂ ಬಹಳ ವ್ಯತ್ಯಾಸವಿದೆ. ಒಂಟಿತನವು ಒಂದು ಕಾಯಿಲೆಯಂತಿದ್ದರೆ ಏಕಾಂತವು ಒಂದು ಸಾಧನೆ ಇದ್ದಂತೆ. ನಾವು ಹೊರಗಿನ ಜನರಲ್ಲಿ ಸುಖವನ್ನು ಹುಡುಕಿದಾಗ, ಅವರು ನಮ್ಮನ್ನು ಬಿಟ್ಟು ಹೋದಾಗ ಅಥವಾ ಅವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರದಿದ್ದಾಗ ನಮಗೆ ಒಂಟಿತನ ಕಾಡುತ್ತದೆ. ಆದರೆ ಭಗವಂತನ ಒಡನಾಟದಲ್ಲಿ ಸುಖ ಕಂಡುಕೊಂಡಾಗ ಅದೇ ಒಂಟಿತನವು ಆನಂದಮಯವಾದ ಏಕಾಂತವಾಗುತ್ತದೆ. ಶ್ರೀಕೃಷ್ಣನ ಪ್ರಕಾರ ನಮ್ಮ ದುಃಖಕ್ಕೆ ಮೂಲ ಕಾರಣ ನಮ್ಮ ಸುಖಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿತವಾಗಿರುವುದು, ನಮ್ಮ ಅವಶ್ಯಕತೆಗಳನ್ನು ಬೇರೆಯವರ ಮೇಲೆ ಹೇರುವುದು. ಬೇರೆಯವರು ನಮ್ಮನ್ನು ಹೊಗಳಬೇಕು ಅಥವಾ ನಮ್ಮ ಜೊತೆ ಇರಬೇಕು ಎಂದು ಬಯಸಿದಾಗ ಒಂಟಿತನ ಕಾಡುವುದು ಸಹಜ. ಆದರೆ ಒಂದಂತೂ ನಿಜ ಸ್ನೇಹಿತರೆ, ಮೊದಲು ನಿಮ್ಮನ್ನು ನೀವು ಪ್ರೀತಿಸುವುದು ಕಲಿಯಿರಿ. ನಿಮ್ಮನ್ನು ನೀವೇ ಪ್ರೀತಿಸದಿದ್ದರೆ ಬೇರೆಯವರು ಹೇಗೆ ನಿಮ್ಮನ್ನು ಪ್ರೀತಿಸಲು ಸಾಧ್ಯ? ನಿಮ್ಮೊಳಗೆ ನೀವು ಶಾಂತಿಯನ್ನು ಹುಡುಕಿಕೊಳ್ಳಿ, ಬೇರೆಯವರ ಬಳಿ ಅಲ್ಲ. ಹುಟ್ಟುವಾಗಲೂ ಒಬ್ಬರೇ, ಕೊನೆಗೆ ಈ ಜಗತ್ತಿನಿಂದ ಹೊರ ಹೋಗುವಾಗಲೂ ಒಬ್ಬರೇ. ನಡುವಿನ ಬದುಕಿನಲ್ಲಿ ನೀವೇನು ಸಾಧಿಸುತ್ತೀರಿ ಎಂಬುದೇ ಮುಖ್ಯವಾಗುತ್ತದೆ. ನೀವು ನಿಮ್ಮ ಸಾಧನೆಯ ಕಡೆ ಗಮನ ಹರಿಸಿ. ಎಷ್ಟೋ ಸಾಧಕರು, ಎಷ್ಟೋ ಸಾಧನೆಗಳು ಒಬ್ಬಂಟಿಯಾಗೇ ನಡೆದಿರುವುದು ಎಂಬುದನ್ನು ಮರೆಯದಿರಿ. ಬೇರೆ ಯಾರನ್ನೋ ನಂಬಿ, ಬೇರೆ ಯಾರ ಮೇಲೋ ಅವಲಂಬಿತವಾಗಿ ನಿಮ್ಮ ಜೀವನವನ್ನು ನಡೆಸುವ ಬದಲು ನಿಮ್ಮನ್ನು ನೀವು ನಂಬಿ, ನಿಮ್ಮ ಮೇಲೆ ನೀವು ಅವಲಂಬಿತವಾಗಿ ಸಾಧನೆಯನ್ನು ಮಾಡಿ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಿಮ್ಮನ್ನು ನೀವು ಕಂಡುಕೊಂಡಾಗ ಇಡೀ ಜಗತ್ತೇ ನಿಮ್ಮ ಜೊತೆಗಿದೆ ಎಂಬ ಭಾವನೆ ನಿಮಗೆ ಬರುತ್ತದೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಒಂದು ಅದ್ಭುತ ಭರವಸೆಯನ್ನು ನೀಡಿದ್ದಾನೆ. ಅದೇನೆಂದರೆ, ಈಶ್ವರಃ ಸರ್ವಭೂತಾನಾಂ ಹೃದಯೇರ್ಜುನ ತಿಷ್ಠತಿ. ಅಂದರೆ, ಅರ್ಜುನ, ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ನಾನಿದ್ದೇನೆ. ನೀವು ಹೊರಗಿನ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದುಕೊಂಡಾಗಲೆಲ್ಲ ನಿಮ್ಮೊಳಗೆ ಪರಮಾತ್ಮ ಸದಾ ಇರುತ್ತಾನೆ. ಅವನು ನಿಮ್ಮ ಶ್ರೇಷ್ಠ ಮಿತ್ರ ಮತ್ತು ಸದಾ ನಿಮ್ಮನ್ನು ಕೇಳಿಸಿಕೊಳ್ಳುವವನು. ಈ ಅರಿವು ಮೂಡಿದರೆ ನೀವು ಎಂದಿಗೂ ಒಂಟಿ ಎಂದು ನಿಮಗೆ ಅನಿಸುವುದಿಲ್ಲ. ಬಹುಮಾನವರಿಗೆ ಒಂಟಿತನ ಎಂದರೆ ಯಾರೂ ಇಲ್ಲ ಅನ್ನೋ ಭಾವನೆ. ಆದರೆ ವಾಸ್ತವದಲ್ಲಿ ಒಂಟಿತನ ಅಂದರೆ ಜನರ ಕೊರತೆ ಅಲ್ಲ, ಅರ್ಥ ಮಾಡಿಕೊಳ್ಳುವವರ ಕೊರತೆ. ಆದರೆ ಅದರಿಂದ ನಾವು ಎಂದಿಗೂ ಒಂಟಿಯಾಗುವುದಿಲ್ಲ. ಅವರು ಬರುವ ಮುಂಚೆಯೂ ನಾವು ಜೀವಿಸುತ್ತಿದ್ದೆವು, ಅವರು ಬಂದು ಹೋದ ಮೇಲೂ ಕೂಡ ನಾವು ಜೀವಿಸಬೇಕು, ಜೀವಿಸುತ್ತೇವೆ ಕೂಡ. ಶ್ರೀಕೃಷ್ಣನು ಸಾವಿರಾರು ಜನರ ನಡುವೆ ಇದ್ದನು, ಆದರೆ ಧರ್ಮದ ತೀರ್ಮಾನ ತೆಗೆದುಕೊಳ್ಳುವಾಗ ಅವನು ಒಬ್ಬನೇ ನಿಂತನು. ಅದರ ಅರ್ಥ, ಜೀವನದಲ್ಲಿ ಒಂಟಿತನ ಎನ್ನುವುದು ದೌರ್ಬಲ್ಯ ಅಲ್ಲ. ಒಂಟಿತನ ಎನ್ನುವುದು ನಮ್ಮೊಳಗಿನ ಒಂದು ಆತ್ಮಶಕ್ತಿಯನ್ನು ಪರಿಚಯಿಸುವ ಪರೀಕ್ಷೆಯಾಗಿದೆ. ಮಾನವನು ನಿಜವಾಗಿಯೂ ಒಂಟಿಯಾಗುವುದು ದೇವರ ಸಂಪರ್ಕವನ್ನು ಕಡಿದುಕೊಂಡಾಗ. ಜನರು ದೂರವಾದರೆ ಭಯಪಡಬೇಡ, ಅದು ಜೀವನ ನಿನ್ನಿಂದ ಅಗತ್ಯವಿಲ್ಲದವರನ್ನು ತೆಗೆದುಹಾಕುತ್ತಿರುವ ಪ್ರಕ್ರಿಯೆ. ನಿನ್ನ ಜೊತೆ ನಿಲ್ಲುವವರು ಕಡಿಮೆ ಇರಬಹುದು, ಆದರೆ ಅವರು ನಿಜವಾದವರಾಗಿರುತ್ತಾರೆ. ನಿಜವಾದ ಜೀವನ ಸಾಧನೆಗೆ ಇಂಥವರಷ್ಟೇ ಸಾಕೆಂದು ನನಗನ್ನಿಸುತ್ತದೆ. ಎಲ್ಲರ ಮಧ್ಯೆ ಇದ್ದರೂ ಒಂಟಿ ಎನಿಸಿದರೆ ನೀವು ನಿಮ್ಮೊಳಗೆ ಹೋಗಬೇಕಾದ ಸಮಯ ಬಂದಿದೆ ಎಂದರ್ಥ. ಹೊರಗೆ ಹುಡುಕುವುದನ್ನು ನಿಲ್ಲಿಸಿ ನಿಮ್ಮ ಹೃದಯದಲ್ಲಿರುವ ಕೃಷ್ಣನನ್ನು ಭೇಟಿಯಾಗಿ, ಆಗ ಒಂಟಿತನವು ಒಂದು ದೈವಿ ಅನುಭವವಾಗಿ ಬದಲಾಗುತ್ತದೆ.
ಸ್ನೇಹಿತರೆ, ನಿಮಗೂ ಎಂದಾದರೂ ಇಂತಹ ಒಂಟಿತನ ಕಾಡಿದೆಯೇ? ಆ ಸಮಯದಲ್ಲಿ ನೀವು ಏನು ಮಾಡುತ್ತೀರಿ? ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಸಮಾಧಾನ ನೀಡಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. 6ನೇ ದಿನದ ಮತ್ತೊಂದು ಸಂದೇಶದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ರಾಧೆ ರಾಧೆ.